ಹಾಯ್ ಫ್ರೆಂಡ್ಸ್, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಉಡುಪಿ ಬ್ರಾಹ್ಮಿನ್ ಶೈಲಿಯ ತೊಂಡೆಕಾಯಿ ಪಲ್ಯ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಉಡುಪಿ ಶೈಲಿಯ ಪಲ್ಯಕ್ಕೆ ಅದರದೇ ಆದ ಒಂದು ವಿಶಿಷ್ಟ ರುಚಿ ಇದೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ ಬಳಸಿ ಮಾಡುವಂಥ ಈ ರೆಸಿಪಿ ರೈಸ್ ಜೊತೆ ಸೈಡ್ ಡಿಶ್ ಆಗಿ ನಾವು ಬಳಸ್ಬೋದು. ಇದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸದೇ ಇರುವುದರಿಂದ ವಿಶೇಷ ದಿನಗಳಲ್ಲಿ ಅಂದರೆ ಹಬ್ಬ ಹರಿದಿನಗಳಲ್ಲಿ ಇದನ್ನು ತಯಾರಿಸಿ ಸರ್ವ್ ಮಾಡ್ಬೋದು. ಸೊ ಸರಳವಾದ ರುಚಿಕರವಾದ ಈ ಡ್ರೈ ರೆಸಿಪಿ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ. ಹಾಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಒಂದು ಅರ್ಧ ಕೆಜಿ ತೊಂಡೆಕಾಯಿಯನ್ನು ತೊಳೆದು ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೇನೆ. ನೀವಿದನ್ನು ರೌಂಡ್ ಆಗಿ ಸಹ ಕತ್ತರಿಸಿ ಪಲ್ಯಕ್ಕೆ ಬಳಸ್ಬೋದು. ನೆಕ್ಸ್ಟ್ ಈಗ ಇದಕ್ಕೆ ಮಸಾಲೆಗೆ ರೆಡಿ ಮಾಡೋಣ. ಇಲ್ಲಿ ಒಂದು ಅರ್ಧ ತೆಂಗಿನಕಾಯಿಯ ತುರಿಯನ್ನು ಇಟ್ಟಿದ್ದೇನೆ. ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಸೇರಿಸಿ ಜೊತೆಗೆ 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಅರಶಿನ ಹುಡಿ, 1 ಸ್ಪೂನ್ ಅಚ್ಚ ಖಾರದ ಹುಡಿ ಸೇರಿಸುವ. ನೀರು ಹಾಕದೆ ಇದನ್ನು ತರಿತರಿಯಾಗಿ ರುಬ್ಬಬೇಕು. ನೋಡಿ, ಈ ಥರದಲ್ಲಿ ಇದು ರುಬ್ಬಬೇಕು. ನೀವು ಅಚ್ಚ ಖಾರ ಹುಡಿಯ ಬದಲು ಡ್ರೈ ರೋಸ್ಟ್ ಮಾಡಿದ 4 ಬ್ಯಾಡಗಿ ಮೆಣಸನ್ನು ಸೇರಿಸಬಹುದು. ನೆಕ್ಸ್ಟ್ ಈಗ ಪಲ್ಯದ ಒಗ್ಗರಣೆಗೆ ತಯಾರು ಮಾಡ್ತಾ ಇದ್ದೇನೆ. ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಕಡಾಯಿಯನ್ನು ಗ್ಯಾಸಲ್ಲಿ ಇಟ್ಟಿದ್ದೇನೆ. ಇದರಲ್ಲಿ ಒಂದು 3 ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಸೇರಿಸುವ. ಎಣ್ಣೆ ಬಿಸಿಯಾಗಿದೆ. ಈಗ ಒಂದು ಅರ್ಧ ಸ್ಪೂನ್ ಸಾಸಿವೆ, 1 ಸ್ಪೂನ್ ಉದ್ದಿನಬೇಳೆ, ಜೊತೆಗೆ ಒಂದು 4 ಗರಿ ಕರಿಬೇವಿನ ಎಲೆಯನ್ನು ಸೇರಿಸಿ ಹುರಿಬೇಕು. ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ 1-2 ನಿಮಿಷಗಳ ಕಾಲ ಹುರಿಬೇಕು. ಹಾಕಿದ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದಕ್ಕೀಗ ಕಟ್ ಮಾಡಿಟ್ಟ ತೊಂಡೆಕಾಯಿಯನ್ನು ಸೇರಿಸುವ. ತೊಂಡೆಕಾಯಿ ಸೇರಿಸಿ ಆದ ನಂತರ ಒಂದ್ಸಲ ಇದನ್ನು ಮಿಕ್ಸ್ ಮಾಡಬೇಕು. ಈ ತೊಂಡೆಕಾಯಿ ಇದೆಯಲ್ಲ, ಎಳತ್ತಾಗಿರುವುದರಿಂದ ಒಂದು 10-12 ನಿಮಿಷದಲ್ಲಿ ಬೇಯ್ತದೆ. ಹಾಗಾಗಿ ಇದಕ್ಕೆ ಒಂದು 1/4 ಕಪ್ ನೀರನ್ನು ಸೇರಿಸಿ ಬೇಯಿಸುವ. ಈಗ ನೋಡಿ, ಒಂದು 5 ನಿಮಿಷ ಬಿಟ್ಟು ಲಿಡ್ ತೆಗೆದಿದ್ದೇನೆ. ಹಾಕಿದ ತೊಂಡೆಕಾಯಿ ಇದೆ ಅಲ್ಲ, ಒಂದು 50% ಬೆಂದಿದೆ. ಈಗ ಇದಕ್ಕೆ ರುಚಿಗೆ ಉಪ್ಪು, ಒಂದು ಚಿಕ್ಕ 3 ಬೆಲ್ಲದ ತುಂಡನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ತೊಂಡೆಕಾಯಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡುವ. ಉಡುಪಿ ಬ್ರಾಹ್ಮಿನ್ ಶೈಲಿಯ ಪಲ್ಯಕ್ಕೆ ಬೆಲ್ಲ ಸೇರಿಸೇ ಮಾಡಬೇಕಾಗ್ತದೆ. ಬೆಲ್ಲ ಇದೆಯಲ್ಲ, ಈ ಪಲ್ಯಕ್ಕೆ ಒಳ್ಳೆ ಟೇಸ್ಟ್ ಕೊಡ್ತದೆ. ನೀರು ಇದರಲ್ಲಿದೆ, ಹಾಗಾಗಿ ನಾನು ಪುನಃ ಸೇರಿಸ್ತಾ ಇಲ್ಲ. ನೀವು ಬೇಕಾದರೆ ಅಗತ್ಯ ಇದ್ದರೆ ಇನ್ನೊಂದು 1/4 ಕಪ್ ನೀರನ್ನು ಸೇರಿಸ್ಬೋದು. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು 5 ನಿಮಿಷ ಪುನಃ ಬೇಯಿಸುವ. ಈಗ ನೋಡಿ, ಬೆಲ್ಲ ಉಪ್ಪು ಹಾಕಿ ಒಂದು 5 ನಿಮಿಷ ಬೇಯಿಸಿದ್ದು ಆಗಿದೆ. ತೊಂಡೆಕಾಯಿ ಚೆನ್ನಾಗಿ ಬೆಂದಿದೆ. ಇದು ಓವರ್ ಕುಕ್ ಆಗಬಾರ್ದು, ಸ್ವಲ್ಪ ಕ್ರಂಚಿ ಆಗಿದ್ರೇ ಇದಕ್ಕೆ ಒಳ್ಳೆ ಟೇಸ್ಟ್. ಇದಕ್ಕೀಗ ನಾವು ಆಗಲೇ ಗ್ರೈಂಡ್ ಮಾಡಿದ ತೆಂಗಿನ ತುರಿಯ ಮಸಾಲೆಯನ್ನು ಸೇರಿಸುವ. ಸೇರಿಸಿ ಆದ ನಂತರ ಫ್ಲೇಮನ್ನು ಲೋ ಮಾಡಿ ಲೋ ಫ್ಲೇಮಲ್ಲಿ ಇದನ್ನು ಒಂದು 2 ನಿಮಿಷಗಳ ಕಾಲ ಮುಚ್ಚಿ ಬೇಯಿಸಬೇಕು. ತೊಂಡೆಕಾಯಿಯಲ್ಲಿ ಹುಳಿ ಅಂಶ ಇರುವುದರಿಂದ ಇದಕ್ಕೆ ನಾನು ಪುನಃ ಹುಣಸೆ ರಸವನ್ನು ಸೇರಿಸ್ತಾ ಇಲ್ಲ. ನಿಮಗೆ ಸ್ವಲ್ಪ ಹುಳಿ ಬೇಕಂತ ಆದರೆ ಒಂದು ಚಿಕ್ಕ ಹುಣಸೆ ಹುಳಿಯನ್ನು ಕಿವುಚಿ ರಸ ತೆಗೆದು ಇದನ್ನು ಬೇಯುವಾಗ ಸೇರಿಸ್ಬೋದು. ಈಗ ನೋಡಿ, ಮುಚ್ಚಳವನ್ನು ತೆಗೆದಿದ್ದೇನೆ. ಈ ರೀತಿ ಮಸಾಲೆ ಸೇರಿಸಿ ಬೇಯಿಸುವುದರಿಂದ ಉಪ್ಪು ಖಾರ ತೊಂಡೆಕಾಯಿಗೆ ಚೆನ್ನಾಗಿ ಹಿಡ್ಕೊಳ್ತದೆ. ತೆಂಗಿನಕಾಯಿಯನ್ನು ನಾವು ಹಸಿಯಾಗಿ ಸೇರಿಸಿರುವುದರಿಂದ ಇದಕ್ಕೆ ಹಸಿ ವಾಸನೆ ಸಹ ಬರುವುದಿಲ್ಲ ಹಾಗೂ ಪಲ್ಯ ಬೇಗ ಹಾಳಾಗುವುದಿಲ್ಲ. ಈ ಪಲ್ಯ ಇದೆಯಲ್ಲ, ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿ ಆಗ್ತದೆ. ಬಿಸಿ ಅನ್ನ, ಬೇಳೆ ರಸಂ ಹಾಗೂ ಈ ಪಲ್ಯ ಇದೆಯಲ್ಲ, ಒಂದು ಸಿಂಪಲ್ ಹಾಗೂ ಅಷ್ಟೇ ಟೇಸ್ಟಿಯಾದ ಲಂಚ್ ಕಾಂಬೋ ಅಂತ ನಾವು ಹೇಳ್ಬೋದು. ಚಪಾತಿ ಜೊತೆಗೆ ಸಹ ಇದನ್ನು ಕಾಂಬಿನೇಷನ್ ಆಗಿ ನಾವು ಸರ್ವ್ ಮಾಡ್ಬೋದು. ನೀವು ತೊಂಡೆಕಾಯಿಯ ಬದಲು ಬೀನ್ಸ್, ಅಳಸಂಡೆ, ಬೆಂಡೆಕಾಯಿ ಸೇರಿಸಿ ಇದೇ ರೀತಿಯ ಪಲ್ಯವನ್ನು ತಯಾರಿಸಬಹುದು. ಇವತ್ತಿನ ಈ ಉಡುಪಿ ಶೈಲಿಯ ಪಲ್ಯ ನೀವೆಲ್ಲ ಇಷ್ಟಪಟ್ಟಿರ್ಬೋದು ಅಂತ ಎಣಿಸ್ತೇನೆ. ಒಂದ್ಸಲ ಟ್ರೈ ಮಾಡಿ. ಇಷ್ಟವಾದರೆ ರೆಸಿಪಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ರುಚಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.